Students, in the last we discussed about different aspects under redox reaction, right? We learnt about the definitions, that is particularly classical concept, electron transfer concept and oxidation number concept. No, so oxidation andrenu, reduction andrenu, and finally redox reaction andrenu, and even oxidizing agent andrenu, reducing agent andrenu anta full complete ಆಗಿ ಓದ್ಕೊಂಡ್ರಿ. Now we are going to deal with the oxidation number method. Okay, now oxidation number anta find out ಮಾಡಬೇಕಾದ್ರೆ what do you mean by that? So oxidation number which denotes the oxidation state of an element. So ಒಂದು ಪರ್ಟಿಕ್ಯುಲರ್ ಕಾಂಪೌಂಡಲ್ಲಿ ಆ ಎಲಿಮೆಂಟ್ದು ಆಕ್ಸಿಡೇಷನ್ ಸ್ಟೇಟ್ ಏನಿರ್ತದೆ ಅದನ್ನು ನಾವು ಐಡೆಂಟಿಫೈ ಮಾಡಿ, ಸೊ ಅದರಲ್ಲಿ ನಮಗೆ ಇನ್ಕ್ರೀಸ್ ಆರ್ ಡಿಕ್ರೀಸ್ ಆದರೆ ನಾವು ಅದನ್ನು ಆಕ್ಸಿಡೇಷನ್ ಅಥವಾ ರಿಡಕ್ಷನ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ, ರೈಟ್? ಸೊ ಹಾಗಿದ್ರೆ ನಾವು ಆಕ್ಸಿಡೇಷನ್ ಸ್ಟೇಟ್ನ ಫೈಂಡ್ ಔಟ್ ಮಾಡಬೇಕು. ಹೇಗೆ? ಸೊ ಇಟ್ ಈಸ್ ಹ್ಯಾವಿಂಗ್ ಸಮ್ ರೂಲ್ಸ್. ಸೊ ಕೆಲವು ರೂಲ್ಸ್ನ ಯೂಸ್ ಮಾಡಿಕೊಂಡು ನಾವು ಫಾಲೋ ಮಾಡ್ತೀವಿ. ಅಂದರೆ ನಮಗೆ ಎಲ್ಲ ಎಲಿಮೆಂಟ್ದೂ ಆಕ್ಸಿಡೇಷನ್ ಸ್ಟೇಟ್ನ ನೆನಪಲ್ಲಿ ಇಟ್ಕೊಳ್ಳೋದು ತುಂಬ ಕಷ್ಟ ಆಗ್ತದೆ. ಸೊ ಆ ರೂಲ್ಸ್ನ ಯೂಸ್ ಮಾಡಿಕೊಂಡು ನೀವು ಅನ್ನೋನ್ ಎಲಿಮೆಂಟ್ಸ್ನ, ಗೊತ್ತಿಲ್ಲದಿರೋ ಎಲಿಮೆಂಟ್ದು ಆಕ್ಸಿಡೇಷನ್ ಸ್ಟೇಟ್ನ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಓಕೆನಾ? ಸೊ ಹಿಯರ್ ಆರ್ ದಿ ಸಮ್ ಆಫ್ ದ ರೂಲ್ಸ್ ಟು ಡಿಟರ್ಮೈನ್ ದಿ ಆಕ್ಸಿಡೇಷನ್ ನಂಬರ್ ಆಫ್ ಅನ್ ಎಲಿಮೆಂಟ್. ಓಕೆನಾ? ಸೊ ಇದಾದಮೇಲೆ ನಿಮಗೆ ಬ್ಯಾಲೆನ್ಸಿಂಗ್ ದ ರೆಡಾಕ್ಸ್ ರಿಯಾಕ್ಷನ್ ಇರುತ್ತೆ. ಸೊ ದೇರ್ ಯು ಹ್ಯಾವ್ ಟು ಐಡೆಂಟಿಫೈ ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ಈಚ್ ಎಲಿಮೆಂಟ್. ಓಕೆನಾ? ಸೊ ಕಮಿಂಗ್ ಟು ದಿ ರೂಲ್ಸ್ ರಿಲೇಟೆಡ್ ಟು ಕ್ಯಾಲ್ಕುಲೇಟಿಂಗ್ ದಿ ಆಕ್ಸಿಡೇಷನ್ ನಂಬರ್ ಆಫ್ ಎಲಿಮೆಂಟ್, ಓಕೆನಾ, ಇನ್ ಎ ಗಿವನ್ ಕಾಂಪೌಂಡ್. ಸೊ ಕಮಿಂಗ್ ಟು ದಿ ಫಸ್ಟ್ ರೂಲ್. ಸೊ ಎಲಿಮೆಂಟ್ಸ್ ಫ್ರೀ ಸ್ಟೇಟ್ ಅಥವಾ ಅನ್ಕಂಬೈನ್ಡ್ ಸ್ಟೇಟಲ್ಲಿದ್ದರೆ, ಓಕೆನಾ, ಸೊ ಫ್ರೀ ಸ್ಟೇಟ್ ಅಥವಾ ಅನ್ಕಂಬೈನ್ಡ್ ಸ್ಟೇಟಲ್ಲಿದ್ದರೆ ಅದರದ್ದು ಆಕ್ಸಿಡೇಷನ್ ನಂಬರ್ ನಮಗೆ 0 ಇರ್ತದೆ. ಓಕೆನಾ? ಎಲಿಮೆಂಟ್ ಇನ್ ಫ್ರೀ ಸ್ಟೇಟ್ ಆರ್ ಕಂಬೈನ್ಡ್ ಸ್ಟೇಟ್, ಅನ್ಕಂಬೈನ್ಡ್ ಸ್ಟೇಟ್ ಮೀನ್ಸ್ ಯಾವುದ್ರ ಜೊತೆನೂ ಕಂಬೈನ್ ಆಗಿರಲ್ಲ, ಸೊ ಸಿಂಗಲ್ ಆಗಿರುತ್ತಲ್ಲ, ಬೈ ದಟ್ ಟೈಮ್ ದಿ ಆಕ್ಸಿಡೇಷನ್ ನಂಬರ್ ಈಸ್ ಆಲ್ವೇಸ್ 0. ಫಾರ್ ಎಕ್ಸಾಂಪಲ್ O2, Cl2, S8, P4, ಸೋಡಿಯಮ್, ಮೆಗ್ನೀಷಿಯಮ್, ಲೈಕ್ ದಟ್. ಸೊ ಈ ಫಾರ್ಮಲ್ಲಿ ಇದ್ದಾಗ ನಮಗೆ ಏನಾಗುತ್ತೆ, ಅವುಗಳದ್ದು ಆಕ್ಸಿಡೇಷನ್ ಸ್ಟೇಟ್ ಬಂದು 0 ಇರುತ್ತೆ. ಇಲ್ಲಿ ಎಲ್ಲ ನಮಗೆ ಫ್ರೀ ಸ್ಟೇಟಲ್ಲಿದೆ ಆರ್ ಎಲ್ಸ್ ಅನ್ಕಂಬೈನ್ಡ್ ಸ್ಟೇಟ್ ಅಂತ ಹೇಳಿ ಹೇಳ್ತೀವಿ. ಓಕೆನಾ? ಮೀನ್ಸ್ ಕಾಂಪೌಂಡ್ ಫಾರ್ಮಲ್ಲಿದೆ ಅಂತಲೂ ಕೂಡ ನಾವು ಇದನ್ನು ಹೇಳ್ಬೋದು. ಸೊ ಈ ಟೈಮಲ್ಲಿ ನಮಗೆ ಆಕ್ಸಿಡೇಷನ್ ನಂಬರ್ 0 ಇರುತ್ತೆ. ಕಮಿಂಗ್ ಟು ದ ಸೆಕೆಂಡ್ ಪಾಯಿಂಟ್. ಸೊ ಪರ್ಟಿಕ್ಯುಲರ್ಲಿ ಅಯಾನ್ಸ್ ಇದ್ದಾಗ, ಮೀನ್ಸ್ ಅಯಾನಿಕ್ ಫಾರ್ಮಲ್ಲಿದ್ದಾಗ ನಾವು ಹೇಗೆ ಅದನ್ನು ಅಯಾನಿಕ್ ಫಾರ್ಮಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ, ಅದರದ್ದು ಆಕ್ಸಿಡೇಷನ್ ನಂಬರ್ ಸೇಮ್ ಇರುತ್ತೆ. ದಟ್ ಈಸ್ Na+ ಅಂತ ಇದ್ದಾಗ +1 ಆಕ್ಸಿಡೇಷನ್ ಸ್ಟೇಟ್. ಸಿಮಿಲರ್ಲಿ Mg2+ ಅಂತಿದ್ದಾಗ +2 ಆಕ್ಸಿಡೇಷನ್ ಸ್ಟೇಟ್. Fe3+ ಅಂತಿದ್ದಾಗ +3 ಆಕ್ಸಿಡೇಷನ್ ಸ್ಟೇಟ್. ಓಕೆನಾ? ಸೊ ಇಲ್ಲೂ ಕೂಡ ಏನಾಗುತ್ತೆ, ನಮಗೆ ಎಕ್ಸಾಕ್ಟ್ಲಿ ಆ ಅಯಾನಿಕ್ ಫಾರ್ಮಲ್ಲಿದ್ದಾಗ ಆ ಅಯಾನ್ಸ್ ಏನಿದೆ, ಸೊ ದಟ್ ವಿಲ್ ಬಿ ಈಕ್ವಲ್ ಟು ದಿ ಆಕ್ಸಿಡೇಷನ್ ನಂಬರ್. ಸೊ ಓವರಾಲ್ ಅಂತ ಕನ್ಸಿಡರ್ ಮಾಡಿದ್ರೆ ನಮಗೆ ಜನರಲ್ ಆಗಿ ಆಲ್ಕಲಿ ಮೆಟಲ್ಸ್, ವಾಟ್ ಯು ಮೀನ್ ಬೈ ಆಲ್ಕಲಿ ಮೆಟಲ್ಸ್? ಆಲ್ಕಲಿ ಮೆಟಲ್ಸ್ ಅಂತಂದರೆ ನಿಮಗೆ ಎಸ್ ಬ್ಲಾಕಲ್ಲಿ ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ ಏನಿದೆ ನಾವು ಅದನ್ನು ಆಲ್ಕಲಿ ಮೆಟಲ್ಸ್ ಅಂತ ಹೇಳಿ ಕರಿತೀವಿ. ಸೊ ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ನ ನಾವೇನಂತ ಕರಿತೀವಿ, ಆಲ್ಕಲಿ ಮೆಟಲ್ಸ್ ಅಂತ ಹೇಳಿ ಕರಿತೀವಿ. ಸೊ ಜನರಲಿ ದ ಆಕ್ಸಿಡೇಷನ್ ನಂಬರ್ ಆಫ್ ಆಲ್ಕಲಿ ಮೆಟಲ್ಸ್ ಈಸ್ +1. ಓಕೆನಾ? ಆಲ್ಕಲಿ ಮೆಟಲ್ಸ್ ಅಂತ ಬಂದಾಗ ನಮಗೆ ಆಕ್ಸಿಡೇಷನ್ ನಂಬರ್ +1 ಇರುತ್ತೆ. ಸಿಮಿಲರ್ಲಿ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತ ಬಂದರೆ ನಮಗೆ ಗ್ರೂಪ್ 2 ಎಲಿಮೆಂಟ್ಸ್. ಸೊ ಅದರದ್ದು ನಮಗೆ +2 ಆಕ್ಸಿಡೇಷನ್ ನಂಬರ್ ಇರುತ್ತೆ. ಓಕೆನಾ? ಆಲ್ಕಲಿ ಮೆಟಲ್ಸ್ ದಟ್ ಈಸ್ ಗ್ರೂಪ್ 1 +1 ಇರುತ್ತೆ. ಆಲ್ಕಲೈನ್ ಅರ್ತ್ ಮೆಟಲ್ಸ್ ದಟ್ ಈಸ್ ಗ್ರೂಪ್ 2 +2 ಇರುತ್ತೆ. ಓಕೆನಾ? ಸೊ ಪರ್ಟಿಕ್ಯುಲರ್ಲಿ ಹಿಯರ್ ವಿ ಹ್ಯಾವ್ ಒನ್ ಎಕ್ಸೆಪ್ಷನ್, ದಟ್ ಈಸ್ ಅಲ್ಯೂಮಿನಿಯಮ್ ಅಂತ ಬಂದವೆ ನಮಗೆ, ದಟ್ ಈಸ್ ಆಲ್ವೇಸ್ ಹ್ಯಾವಿಂಗ್ +3 ಆಕ್ಸಿಡೇಷನ್ ಸ್ಟೇಟ್. ಓಕೆನಾ? ಅಲ್ಯೂಮಿನಿಯಮ್ ಅಂತ ಕನ್ಸಿಡರ್ ಮಾಡಿದ್ರೆ ಅದು ಯಾವಾಗಲೂ ನಮಗೆ +3 ಆಕ್ಸಿಡೇಷನ್ ಸ್ಟೇಟ್ ಇರುತ್ತೆ. ಕಮಿಂಗ್ ಟು ದ ನೆಕ್ಸ್ಟ್ ಪಾಯಿಂಟ್. ಸೊ ಯೂಶಲಿ ದ ಆಕ್ಸಿಡೇಷನ್ ನಂಬರ್ ಆಫ್ ಆಕ್ಸಿಜನ್, ಓಕೆನಾ, ಆಕ್ಸಿಜನ್ ಅಂತ ಕನ್ಸಿಡರ್ ಮಾಡಿದ್ರೆ ನಮಗೆ -2 ಇರುತ್ತೆ ಅಲ್ವಾ. O2 ಫಾರ್ಮಲ್ಲಿ ಇದ್ದಾಗ ನಮಗೆ ಏನಿದೆ, 0 ಇರುತ್ತೆ, ಬಿಕಾಸ್ ಇಟ್ ಈಸ್ ಇನ್ ಫ್ರೀ ಸ್ಟೇಟ್ ಆರ್ ಎಲಿಮೆಂಟಲ್ ಸ್ಟೇಟ್ ಅಂತ ಹೇಳಿ ಹೇಳ್ತೀವಿ. ಸೊ ಅದೇ ನಿಮಗೆ O ಅಂತ ಬಂದ ತಕ್ಷಣ ನಮಗೆ ಕಾಮನ್ ಆಗಿ -2 ಸ್ಟೇಟಲ್ಲಿ ಇರುತ್ತೆ. ಬಟ್ ಇಲ್ಲಿ ನಮಗೆ ಎಕ್ಸೆಪ್ಷನ್ಸ್ ಇದೆ. ಎಕ್ಸೆಪ್ಷನ್ಸ್ ಎಲ್ಲಿ ಅಂತಂದರೆ
ಪರಾಕ್ಸೈಡ್ಸ್ ಮತ್ತು ಸೂಪರ್ ಆಕ್ಸೈಡ್ಸ್ ಫಾರ್ಮೇಷನ್ ಆದಾಗ ಓಕೆನಾ, ನಮಗೆ ಯೂಶ್ವಲಿ ಆಕ್ಸೈಡ್ಸಲ್ಲಿ ನಮಗೆ ವಿ ಹ್ಯಾವ್ ಸೆವರಲ್ ಆಕ್ಸೈಡ್ಸ್, ಸಿಂಪಲ್ ಆಕ್ಸೈಡ್ಸ್, ಮಿಕ್ಸ್ಡ್ ಆಕ್ಸೈಡ್ಸ್ ಅಂತ ಹೇಳಿ. ಸೊ ಅದರಲ್ಲಿ ನಮಗೆ ಪರಾಕ್ಸೈಡ್ ಮತ್ತು ಸೂಪರ್ ಆಕ್ಸೈಡ್ಸ್ ಅಂತೆಲ್ಲ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ ಪರಾಕ್ಸೈಡ್ H2O2 ಓಕೆನಾ. ಸೊ ಸಿಮಿಲರ್ಲಿ ನಿಮಗೆ ಏನಾಗುತ್ತೆ KO2 ಅಂತ ಹೇಳ್ತೀವಿ, ದಟ್ ಈಸ್ ಪೊಟ್ಯಾಷಿಯಮ್ ಸೂಪರ್ ಆಕ್ಸೈಡ್ ಅಂತ ಹೇಳ್ತೀವಿ. ಸೊ ಆ ಕಂಡೀಷನಲ್ಲಿ ನಮಗೆ ಅವುಗಳದ್ದು ವ್ಯಾಲ್ಯೂ ಚೇಂಜ್ ಆಗುತ್ತೆ, ಐ ಮೀನ್ ಆಕ್ಸಿಜನ್ದು. ವೆರಾಸ್ ಪರಾಕ್ಸೈಡ್ ಇದ್ದಾಗ ಆಕ್ಸಿಜನ್ ವೇಲೆನ್ಸಿ ಬಂದು ನಮಗೆ -1 ಇರುತ್ತೆ ಓಕೆನಾ. ಅದೇ ನಮಗೆ ಸೂಪರ್ ಆಕ್ಸೈಡ್ ಇದ್ದಾಗ ಆಕ್ಸಿಜನ್ ವೇಲೆನ್ಸಿ -12 ಇರುತ್ತೆ ಓಕೆನಾ. ಪರಾಕ್ಸೈಡ್ ಇದ್ದಾಗ -1 ಇರುತ್ತೆ, ಸೂಪರ್ ಆಕ್ಸೈಡ್ ಇದ್ದಾಗ -12 ಇರುತ್ತೆ. ಸೊ ಅದೇ ನಮಗೆ ಆಕ್ಸಿಜನ್, ವೆನ್ ಆಕ್ಸಿಜನ್ ಬಾಂಡೆಡ್ ಟು ಫ್ಲೋರಿನ್, ಆಕ್ಸಿಜನ್ ಬಾಂಡೆಡ್ ಟು ಫ್ಲೂರಿನ್ ಜೊತೆ ಬಾಂಡ್ ಆದಾಗ ನಮಗೆ ಅದರದ್ದು ವೇರಿಯೇಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್ OF2, O2F2 ಅಂತೇಳಿ ಹೇಳ್ತೀವಿ. ಸೊ ಇಲ್ಲಿ ನಮಗೆ ಆಕ್ಸಿಡೇಷನ್ ನಂಬರ್ ಆಫ್ ಆಕ್ಸಿಜನ್ OF2ನಲ್ಲಿ +2 ಇರುತ್ತೆ, ವೆರಾಸ್ O2F2ನಲ್ಲಿ +1 ಇರುತ್ತೆ ಓಕೆನಾ. ಸೊ ದಿಸ್ ಈಸ್ ಅಬೌಟ್ ದಿ ಪರ್ಟಿಕ್ಯುಲರ್ಲಿ ದ ಆಕ್ಸಿಡೇಷನ್ ನಂಬರ್ ಆಫ್ ಆಕ್ಸಿಜನ್ ಓಕೆನಾ. ಸೊ ಅಲ್ಲಿ ನಮಗೆ ಆಕ್ಸಿಜನ್ದು ಈ ರೀತಿ ವೇರಿ ಆಗುತ್ತೆ. Coming to next point, fourth one, that is the oxidation number of hydrogen. ಕಾಮನ್ ಆಗಿ ನಮಗೆ ಆಕ್ಸಿಡೇಷನ್ ನಂಬರ್ ಆಫ್ ಹೈಡ್ರೋಜನ್ +1 ಓಕೆನಾ. ಅದೇ ಎಲಿಮೆಂಟಲ್ ಸ್ಟೇಟಲ್ಲಿ H2 = 0 ಅಂತೇಳಿ ಹೇಳ್ತೀವಿ ಓಕೆನಾ, ಬಿಕಾಸ್ ಎಲಿಮೆಂಟಲ್ ಸ್ಟೇಟ್ ಇರುತ್ತೆ. ಅದೇ ನಮಗೆ ನಾರ್ಮಲಿ ಕಂಬೈನ್ಡ್ ಸ್ಟೇಟಲ್ಲಿ ಇದ್ದಾಗ ನಮಗೇನಾಗಿರುತ್ತೆ, ಆಕ್ಸಿಡೇಷನ್ ನಂಬರ್ ಆಫ್ ಹೈಡ್ರೋಜನ್ ಈಸ್ +1 ಸ್ಟೇಟ್ ಇರುತ್ತೆ. ಬಟ್ ಹಿಯರ್ ವಿ ಹ್ಯಾವ್ ಎ ಎಕ್ಸೆಪ್ಷನ್, ದಟ್ ಈಸ್ ಬೈನರಿ ಕಾಂಪೌಂಡ್ಸ್ ಅಂತ ಬಂದಾಗ. ಫಾರ್ ಎಕ್ಸಾಂಪಲ್ ಯು ಹ್ಯಾವ್ ಲಿಥಿಯಂ ಹೈಡ್ರೈಡ್, ಸೋಡಿಯಂ ಹೈಡ್ರೈಡ್ ಓಕೆನಾ. ದೀಸ್ ಫಾರ್ ಎಕ್ಸಾಂಪಲ್ ಈವನ್ ಕ್ಯಾಲ್ಶಿಯಂ ಹೈಡ್ರೈಡ್, ಇವೆಲ್ಲನೂ ನಾವು ಬೈನರಿ ಕಾಂಪೌಂಡ್ಸ್ ಅಂತ ಹೇಳಿ ಕರಿತೀವಿ. ಸೊ ಬೈನರಿ ಕಾಂಪೌಂಡ್ಸ್ ಇದ್ದಾಗ ಅದರದ್ದು ಆಕ್ಸಿಡೇಷನ್ ನಂಬರ್, ಐ ಮೀನ್ ಹೈಡ್ರೋಜನ್ದು ಆಕ್ಸಿಡೇಷನ್ ನಂಬರ್ -1 ಇರುತ್ತೆ. ಸೊ ದಿಸ್ ಇಸ್ ದಿ ಎಕ್ಸೆಪ್ಷನ್ ರಿಗಾರ್ಡಿಂಗ್ ಹೈಡ್ರೋಜನ್ ಓಕೆನಾ. ನೆಕ್ಸ್ಟ್ ಪಾಯಿಂಟ್, fluorine generally is having oxidation number that is -1 ಓಕೆನಾ. ಸಿಮಿಲರ್ಲಿ ನಮಗೆ ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಎಲ್ಲ ಹ್ಯಾಲೋಜನ್ಸ್ ಅಂತ ಹೇಳಿ ಕರಿತೀವಿ. ಸೊ ಹ್ಯಾಲೋಜನ್ಸ್ ಅಂತ ಬಂದಾಗ ಜನರಲಿ ನಮಗೆ ಏನಾಗಿರುತ್ತೆ, -1 ಆಕ್ಸಿಡೇಷನ್ ಸ್ಟೇಟ್ ಇರುತ್ತೆ. ಬಟ್ ನಮಗೆ ಆ ಫ್ಲೂರಿನ್ ಅಥವಾ ಯಾವುದು ಕ್ಲೋರಿನ್, ಎನಿ ಹ್ಯಾಲೋಜನ್ ಅಟ್ಯಾಚ್ ಟು ಹೈಡ್ರೋಜನ್ ಓಕೆನಾ, ಅದನ್ನು ನಾವು ಆಕ್ಸೋ ಆ್ಯಸಿಡ್ಸ್, ಆಕ್ಸೋ ಆ್ಯನಯಾನ್ಸ್ ಅಂತ ಹೇಳಿ ಕೆಲವೊಂದು ಪರ್ಟಿಕ್ಯುಲರ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ, ಅಲ್ಲಿ ನಮಗೆ ಡಿಫರ್ ಆಗುತ್ತೆ ಓಕೆನಾ. ನೆಕ್ಸ್ಟು ವಿ ಹ್ಯಾವ್ ಒನ್ ಮೋರ್ ರೂಲ್. So overall the algebraic sum of all the oxidation number of an atom in a compound must be equal to 0 ಓಕೆನಾ. ಸೊ sum must be equal to 0 ಅಂದರೆ ಈಗ ಒಂದು ಕಾಂಪೌಂಡ್ ಅಂತ ಇದೆ, ಆ ಕಾಂಪೌಂಡಲ್ಲಿ ಯಾವುದೆಲ್ಲ ಎಲಿಮೆಂಟ್ಸ್ ಇದೆ ಅದರದ್ದು ಆಕ್ಸಿಡೇಷನ್ ಸ್ಟೇಟ್ನ ನಾವು ಇಕ್ವೇಟ್ ಮಾಡಿದಾಗ ದಟ್ ಮಸ್ಟ್ ಬಿ ಈಕ್ವಲ್ ಟು 0 ಓಕೆನಾ. ಫಾರ್ ಎಕ್ಸಾಂಪಲ್ ಬೈ ಚಾನ್ಸ್ ನಮಗೆ ಅಯಾನ್ಸ್ ಇದ್ದಾಗ, ಅಯಾನಿಕ್ ಫಾರ್ಮ್ಸ್ ಇದ್ದಾಗ, ಫಾರ್ ಎಕ್ಸಾಂಪಲ್ ಕಾರ್ಬೋನೇಟ್ ಅಂತ ಹೇಳ್ತೀವಿ, ದಟ್ ಈಸ್ CO3 2-, ಆ ಟೈಮಲ್ಲಿ ನಮಗೆ ಸಮ್ ಈಸ್ ಈಕ್ವಲ್ ಟು -2, ದಟ್ ಈಸ್ ದ ಚಾರ್ಜ್ ಆಫ್ ದಟ್ ಪರ್ಟಿಕ್ಯುಲರ್ ಅಯಾನ್ ಓಕೆನಾ. ಓವರಾಲ್ ಈಗ ಫಾರ್ ಎಕ್ಸಾಂಪಲ್ H2O ಅಂತ ಬಂದ ತಕ್ಷಣ ನಮಗೆ ಓವರಾಲ್ ಆಕ್ಸಿಡೇಷನ್ ಸ್ಟೇಟ್ ಸಮ್ ಮಾಡಿದಾಗ 0 ಬರಬೇಕು. ಅದೇ ನಮಗೆ ಅಯಾನಿಕ್ ಫಾರ್ಮ್ CO3 2- ಆರ್ SO4 2- ಇವೆಲ್ಲ ಇದ್ದಾಗ ನಮಗೇನಾಗಿರುತ್ತೆ, ಅವುಗಳದ್ದು ಸಮ್ ನಮಗೆ, ಐ ಮೀನ್ ಆಕ್ಸಿಡೇಷನ್ ಸ್ಟೇಟ್ ಏನು ಸಮ್ ಇದೆ ದಟ್ ವಿಲ್ ಬಿ ಈಕ್ವಲ್ ಟು -2. ನಾನು ಈಗ ನೆಕ್ಸ್ಟ್ ಕ್ಯಾಲ್ಕುಲೇಟ್ ಮಾಡೋದು ಹೇಳ್ಕೊಡ್ತೀನಿ, ಆಗ ನಿಮಗೆ ಕ್ಲಿಯರಾಗಿ ಅರ್ಥ ಆಗ್ತದೆ ಓಕೆನಾ. ಸೊ ದಿಸ್ ಇಸ್ ಅಬೌಟ್ ದಿ ರೂಲ್ಸ್ ರಿಗಾರ್ಡಿಂಗ್ ದಿ ಕ್ಯಾಲ್ಕುಲೇಷನ್ ಆಫ್ ಆಕ್ಸಿಡೇಷನ್ ಸ್ಟೇಟ್ ಓಕೆನಾ. ಓವರಾಲ್ ಅಂತ ಕನ್ಸಿಡರ್ ಮಾಡಿದಾಗ ನಮಗೆ ಮೆಟಾಲಿಕ್ ಎಲಿಮೆಂಟ್ಸ್ ಅಂತ ಬಂದಾಗ ಯಾವಾಗಲೂ ಪಾಸಿಟಿವ್, ಮೆಟಾಲಿಕ್ ಎಲಿಮೆಂಟ್ಸ್ ಅಂತ ಬಂದಾಗ ನಮಗೆ ಪಾಸಿಟಿವ್ ಆಕ್ಸಿಡೇಷನ್ ನಂಬರ್ ಇರುತ್ತೆ. ವೆರಾಸ್ ನಾನ್ ಮೆಟಾಲಿಕ್ ಅಂತ ಬಂದಾಗ ನಮಗೆ 2 ಆಪ್ಷನ್ ಇರುತ್ತೆ, ದಟ್ ಈಸ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಓಕೆನಾ. ಮೆಟಾಲಿಕ್ ಅಂತ ಬಂದಾಗ ಪಾಸಿಟಿವ್ ಇರ್ತದೆ, ನಾನ್ ಮೆಟಾಲಿಕ್ ಅಂತ ಬಂದಾಗ ಪಾಸಿಟಿವ್ ಆರ್
ನೆಗೆಟಿವ್ ಅಂತೇಳಿ ಹೇಳ್ತೀವಿ. ಅದೇ ನಿಮಗೆ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಸೊ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಆರ್ ನಥಿಂಗ್ ಬಟ್ ಡಿ ಬ್ಲಾಕ್ ಎಲಿಮೆಂಟ್ಸ್ ನಾವು ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಹೇಳಿ ಕರಿತೀವಿ. ಸೊ ಅಲ್ಲಿ ಪರ್ಟಿಕ್ಯುಲರ್ಲಿ ವಿ ಆರ್ ಹ್ಯಾವಿಂಗ್ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್, ಅಂದರೆ ಪರ್ಟಿಕ್ಯುಲರ್ ಆ ಕಾಂಪೌಂಡಿಗೆ ಅದು ಡಿಫ್ರೆಂಟ್ ಆಕ್ಸಿಡೇಷನ್ ಸ್ಟೇಟ್ನ ಎಕ್ಸಿಬಿಟ್ ಮಾಡ್ತಾ ಹೋಗುತ್ತೆ. ಓಕೆನಾ. ಸೊ ದಿಸ್ ಇಸ್ ದ ಓವರ್ ಆಲ್ ಸಮ್ಮರಿ. ಮೆಟಾಲಿಕ್ ಎಲಿಮೆಂಟ್ಸ್ ಅಂತ ಬಂದಾಗ ನಮಗೆ ಪಾಸಿಟಿವ್ ವ್ಯಾಲ್ಯೂ ಬರುತ್ತೆ, ನಾನ್ ಮೆಟಾಲಿಕ್ ಅಂತ ಬಂದಾಗ ಪಾಸಿಟಿವ್ ಆರ್ ನೆಗೆಟಿವ್. ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಬಂದಾಗ ಇಟ್ ಈಸ್ ಹ್ಯಾವಿಂಗ್ ಇಟ್ ಎಕ್ಸಿಬಿಟ್ಸ್ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್. ಓಕೆನಾ. ಸೊ ದಿಸ್ ಇಸ್ ಅಬೌಟ್ ದಿ ಆಕ್ಸಿಡೇಷನ್ ಸ್ಟೇಟ್. Sometimes this oxidation state can also be represented by ಸ್ಟಾಕ್ ನೊಟೇಷನ್. ಓಕೆನಾ. ಸ್ಟಾಕ್ ನೊಟೇಷನ್ ಅಂತೇಳಿ ಹೇಳ್ತೀವಿ. ಯೂಶಲಿ ಏನಂತಂದರೆ ಒಬ್ಬ ಜರ್ಮನ್ ಕೆಮಿಸ್ಟ್ ಆಲ್ಫರ್ ಸ್ಟಾಕ್ ಅಂತ ಹೇಳಿ, ಸೊ ಅವರು ಏನು ಮಾಡ್ತಾರೆ, ಇನ್ಸ್ಟೆಡ್ ಆಫ್ ರೈಟಿಂಗ್ ಆಕ್ಸಿಡೇಷನ್ ಸ್ಟೇಟ್, ನಾವು ಯೂಶಲಿ ಏನು ಮಾಡ್ತೀವಿ ಈ ರೀತಿ ಮೇಲ್ಗಡೆ ರೆಪ್ರೆಸೆಂಟ್ ಮಾಡ್ತೀವಲ್ವ, ಅದ್ರ ಬದಲು ಅವ್ರು ಏನು ಮಾಡ್ತಾರೆ, ರೋಮನ್ ಲೆಟರ್ಸ್ನ ಯೂಸ್ ಮಾಡಿ ರೆಪ್ರೆಸೆಂಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಗೋಲ್ಡ್ ಕ್ಲೋರೈಡ್ AU1Cl. ಸೊ ಈ ರೀತಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ, ಮೀನ್ಸ್ ಇನ್ ಟರ್ಮ್ಸ್ ಆಫ್ ರೋಮನ್ ನಂಬರ್ಸ್. ಅದೇ ರೀತಿ AuCl3. ಓಕೆನಾ. ಸೊ ಇಲ್ಲಿ ನಮಗೇನಾಗಿದೆ, ಗೋಲ್ಡ್ ಆಕ್ಸಿಡೇಷನ್ ಸ್ಟೇಟ್ ಹಿಯರ್ ಈಸ್ 1, ಹಿಯರ್ 3. ಓಕೆನಾ. ಸೊ ಈ ರೀತಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಆ್ಯಂಡ್ ಈವನ್ ವಿ ಹ್ಯಾವ್ ಮರ್ಕ್ಯುರಿ, ದಟ್ ಈಸ್ Hg2Cl2, Hg1Cl2. ಓಕೆನಾ. ಸೊ ಈ ರೀತಿ ಅಂದರೆ ಇಲ್ಲಿ Hg, ದಟ್ ಈಸ್ ಮರ್ಕ್ಯುರಿ ಎಕ್ಸಿಬಿಟ್ಸ್ ಹಿಯರ್ 2 ಆಕ್ಸಿಡೇಷನ್ ಸ್ಟೇಟ್, ಹಿಯರ್ 1 ಆಕ್ಸಿಡೇಷನ್ ಸ್ಟೇಟ್. ಸೊ ಈ ರೀತಿ ನಾವು ಇನ್ ದ ಫಾರ್ಮ್ ಆಫ್ ಸ್ಟಾಕ್ ನೊಟೇಷನ್ ವಿ ಆರ್ ಗೋಯಿಂಗ್ ಟು ರೆಪ್ರೆಸೆಂಟ್. ಇದು ಜಸ್ಟ್ ಕಾನ್ಸೆಪ್ಟ್ ತಿಳ್ಕೊಂಡಿರಿ ಅಷ್ಟೇ. ಸೊ ನಾವು ವೆರಿ ಇಂಪಾರ್ಟೆಂಟ್ ದ ರೂಲ್ಸ್ ರಿಲೇಟೆಡ್ ಟು ಫೈಂಡಿಂಗ್ ದಿ ಆಕ್ಸಿಡೇಷನ್ ಸ್ಟೇಟ್. ಓಕೆನಾ. ಸೊ ಎಲಿಮೆಂಟ್ಸ್ ಇನ್ ಫ್ರೀ ಸ್ಟೇಟ್ ಆರ್ ಕಂಬೈನ್ಡ್ ಸ್ಟೇಟ್ ಇದ್ದಾಗ ಆಕ್ಸಿಡೇಷನ್ ನಂಬರ್ ನಮಗೆ 0 ಇರ್ತದೆ. ನೆಕ್ಸ್ಟು ಪರ್ಟಿಕ್ಯುಲರ್ಲಿ ಇನ್ ದ ಅಯಾನಿಕ್ ಫಾರ್ಮ್ ಇದ್ದಾಗ ರೆಸ್ಪೆಕ್ಟಿವ್ ಚಾರ್ಜಸ್ ಏನಿದೆ ದಟ್ ವಿಲ್ ಬಿ ಈಕ್ವಲ್ ಟು ದಿ ಆಕ್ಸಿಡೇಷನ್ ಸ್ಟೇಟ್. ನೆಕ್ಸ್ಟ್ ಆಲ್ಕಲಿ ಮೆಟಲ್ಸ್ ಅಂತ ಬಂದಾಗ ದಟ್ ಈಸ್ ಗ್ರೂಪ್ 1 ಎಲಿಮೆಂಟ್ಸ್ ಹ್ಯಾವಿಂಗ್ +1 ಆಕ್ಸಿಡೇಷನ್ ನಂಬರ್. ಸಿಮಿಲರ್ಲಿ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಹ್ಯಾವಿಂಗ್ +2 ಆಕ್ಸಿಡೇಷನ್ ನಂಬರ್. ಬಟ್ ಎಕ್ಸೆಪ್ಷನ್ ದಟ್ ಈಸ್ ಅಲ್ಯೂಮಿನಿಯಂ ಆಲ್ವೇಸ್ ಎಕ್ಸಿಬಿಟ್ಸ್ +3 ಆಕ್ಸಿಡೇಷನ್ ನಂಬರ್. ಓಕೆನಾ. ಸೊ ಜನರಲಿ ಆಕ್ಸಿಡೇಷನ್ ನಂಬರ್ ಆಫ್ ಆಕ್ಸಿಜನ್ ಇಸ್ -2. ಇನ್ ಟರ್ಮ್ಸ್ ಆಫ್ ಪೆರಾಕ್ಸೈಡ್ H2O2 ಇದ್ದಾಗ ದಟ್ ಈಸ್ ಆಕ್ಸಿಡೇಷನ್ ನಂಬರ್ ಆಫ್ ಆಕ್ಸಿಜನ್ ಇಸ್ -1. ಇನ್ ಟರ್ಮ್ಸ್ ಆಫ್ ಸೂಪರ್ ಆಕ್ಸೈಡ್ ದಟ್ ಈಸ್ KO2. ಓಕೆನಾ. ಅಲ್ಲಿ ಬಂದಾಗ ನಮಗೆ ಏನಾಗುತ್ತೆ, -12 ಇರುತ್ತೆ ಆಕ್ಸಿಡೇಷನ್ ನಂಬರ್. ವೆನ್ ಆಕ್ಸಿಜನ್ ಬಾಂಡೆಡ್ ಟು ಫ್ಲೂರಿನ್ ದಟ್ ಚಾರ್ಜಸ್ ಆಲ್ಸೋ ಡಿಫರ್ಸ್. ಸೊ OF2 ಅಂತ ಕನ್ಸಿಡರ್ ಮಾಡಿದಾಗ ನಮಗೆ ಆಕ್ಸಿಡೇಷನ್ ನಂಬರ್ +2 ಇರುತ್ತೆ, ವೆರಾಸ್ O2F2 ಬಂದಾಗ +1 ಇರುತ್ತೆ. ನೆಕ್ಸ್ಟು ಹೈಡ್ರೋಜನ್ ಅಂತ ಬಂದಾಗ ಜನರಲಿ ವಿ ಹ್ಯಾವ್ +1 ಆಕ್ಸಿಡೇಷನ್ ಸ್ಟೇಟ್. ಸೊ ಅದೇ ನಮಗೆ ಬೈನರಿ ಕಾಂಪೌಂಡ್ಸ್ ಫಾರ್ಮಲ್ಲಿ ಇದ್ದರೆ ದಟ್ ಇಸ್ ಲಿಥಿಯಂ ಹೈಡ್ರೈಡ್, ಸೋಡಿಯಂ ಹೈಡ್ರೈಡ್, ಕ್ಯಾಲ್ಶಿಯಂ ಹೈಡ್ರೈಡ್ ಇದ್ದಾಗ ದ ಆಕ್ಸಿಡೇಷನ್ ಸ್ಟೇಟ್ ಈಸ್ -1. ಓಕೆನಾ. ಸಿಮಿಲರ್ಲಿ ಫ್ಲೂರಿನ್ ಅಂತ ಬಂದಾಗ ಪರ್ಟಿಕ್ಯುಲರ್ಲಿ ಹ್ಯಾಲೋಜನ್ ಫ್ಯಾಮಿಲಿ ಅಂತ ಬಂದಾಗ ನಮಗೆ -1 ಸ್ಟೇಟ್ ಇರ್ತದೆ. ನೆಕ್ಸ್ಟು ಓವರಾಲ್ ದ ಆಲ್ಜಿಬ್ರೇಯಿಕ್ ಸಮ್ ಆಫ್ ಆಲ್ ದಿ ಆಕ್ಸಿಡೇಷನ್ ಸ್ಟೇಟ್ಸ್ ಆಫ್ ಅನ್ ಎಲಿಮೆಂಟ್ ಮಸ್ಟ್ ಬಿ ಈಕ್ವಲ್ ಟು 0. ಓಕೆನಾ. ಇನ್ ದ ಕಾಂಪೌಂಡ್ ಅಂತ ಕನ್ಸಿಡರ್ ಮಾಡಿದಾಗ. ಅದೇ ನಮಗೆ ಅಯಾನ್ಸ್ ಅಂತ ಬಂದಾಗ ನಮಗೆ ದಟ್ ಸಮ್ ಮಸ್ಟ್ ಬಿ ಈಕ್ವಲ್ ಟು ಇಟ್ಸ್ ಚಾರ್ಜ್. ಸೊ 2- ನಮಗದು ಈಕ್ವಲ್ ಆಗಿರುತ್ತೆ. ಸೊ ದೀಸ್ ಆರ್ ದ ರೂಲ್ಸ್. ಸೊ ಇದನ್ನು ಯೂಸ್ ಮಾಡಿಕೊಂಡು ನಾವು ಅನ್ನೋನ್ ಎಲಿಮೆಂಟ್ಸ್ದು ಆಕ್ಸಿಡೇಷನ್ ಸ್ಟೇಟ್ನೂ ಕೂಡ ಫೈಂಡ್ ಔಟ್ ಮಾಡ್ಬೋದು. ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟು ನಿಮಗೆ ಲಾಸ್ಟಿಗೆ ಬ್ಯಾಲೆನ್ಸಿಂಗ್ ರೆಡಾಕ್ಸ್ ರಿಯಾಕ್ಷನ್ ಇರುತ್ತೆ. ಸೊ ಅಲ್ಲಿ ನೀವು ಬ್ಯಾಲೆನ್ಸ್ ಮಾಡಬೇಕಾದ್ರೆ ಯು ಹ್ಯಾವ್ ಟು ಬ್ಯಾಲೆನ್ಸ್ ಬೈ ಯೂಸಿಂಗ್ ದಿ ಚಾರ್ಜಸ್. ಆಕ್ಸಿಡೇಷನ್ ನಂಬರ್ನ ಫೈಂಡ್ ಔಟ್ ಮಾಡಿ ನೀವು ಬ್ಯಾಲೆನ್ಸ್ ಮಾಡಬೇಕಾಗ್ತದೆ. ಓಕೆನಾ. ಎಷ್ಟು ನಮಗೆ ಎಲೆಕ್ಟ್ರಾನ್ ಲಾಸ್ ಆಯಿತು, ಎಷ್ಟು ಗೇನ್ ಆಯಿತು ಅನ್ನೋ ರೀತಿ ಎಲ್ಲ ನೋಡಿಕೊಂಡು ಯಾವ್ದು ಇನ್ಕ್ರೀಸ್ ಆಗಿದೆ ಆಕ್ಸಿಡೇಷನ್ ನಂಬರ್, ಯಾವ್ದು ಡಿಕ್ರೀಸ್ ಆಗಿದೆ ಅಂತ ಹೇಳಿ ಐಡೆಂಟಿಫೈ ಮಾಡಿ ನಾವು ಮಾಡಬೇಕಾಗ್ತದೆ. ಓಕೆನಾ. ನಾವು ವಿ ಆರ್ ಗೋಯಿಂಗ್ ಟು ಡೀಲ್ ವಿತ್ ದಿ oxidation states of different elements. How to calculate the oxidation state of unknown element in a given compound. First one, NaCl. Okay na, sodium chloride. Here we have to calculate the oxidation number of sodium. ಓಕೆನಾ. ಸೊ ಸಿಂಪಲ್ ಟು ಕಾಂಪ್ಲೆಕ್ಸ್ ಹೋಗ್ತಿದ್ದೀನಿ ಅಷ್ಟೇ. ಆಕ್ಸಿಡೇಷನ್ ನಂಬರ್ ಆಫ್ ಸೋಡಿಯಂ ಅಂತ ಕನ್ಸಿಡರ್ ಮಾಡಿದಾಗ ಡೈರೆಕ್ಟ್ಲಿ ಯು ಕ್ಯಾನ್ ರೈಟ್ ದಟ್ ಈಸ್ ಇದು ಡಿಸೋಸಿಯೇಟ್ ಆಗುತ್ತಲ್ವಾ Na+Cl-. ಸೊ ಸೋಡಿಯಂ +1 Cl-1.
ಓಕೆನಾ. ಸೊ ಅದನ್ನು ನಾವು ಈಕ್ವೇಟ್ ಮಾಡಿದ್ರೆ ನಮಗೆ ಅದು 0 ಆಗ್ತದೆ. ಸೊ ದ ಆಕ್ಸಿಡೇಷನ್ ನಂಬರ್ ಆಫ್ ಸೋಡಿಯಮ್ ಈಸ್ +1, ಆಕ್ಸಿಡೇಷನ್ ನಂಬರ್ ಆಫ್ Cl ಈಸ್ -1. ಓಕೆನಾ. ಸಿಮಿಲರ್ಲಿ ನೆಕ್ಸ್ಟ್ ಒನ್, ದಟ್ ಈಸ್ ಮೆಗ್ನೀಷಿಯಮ್ ಇನ್ MgSO4. ಓಕೆನಾ. ಫೈಂಡ್ ಔಟ್ ದಿ ಆಕ್ಸಿಡೇಷನ್ ಸ್ಟೇಟ್ ಆಫ್ ಮೆಗ್ನೀಷಿಯಮ್ ಇನ್ MgSO4. ಸೊ ಮೆಗ್ನೀಷಿಯಮ್ ಫೈಂಡ್ ಔಟ್ ಮಾಡಬೇಕಾದ್ರೆ ನಾವೇನು ಮಾಡಬೇಕು, ಯೂಶಲಿ ಮೆಗ್ನೀಷಿಯಮ್ ನೋನ್ ಇರುತ್ತೆ, ಯೂಶಲಿ ಸಲ್ಫರ್ ಗೊತ್ತಾಗಲ್ಲ. ಸೊ ಸಾರಿ, ಸಲ್ಫರ್ ಇನ್ ಮೆಗ್ನೀಷಿಯಮ್ ಸಲ್ಫೈಡ್. ಓಕೆನಾ. ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಆಕ್ಸಿಡೇಷನ್ ಸ್ಟೇಟ್ ಆಫ್ ಸಲ್ಫರ್ ಇನ್ ಮೆಗ್ನೀಷಿಯಮ್ ಸಲ್ಫೈಡ್. ಸೊ ಮೆಗ್ನೀಷಿಯಮ್ ನಮಗೆ ಗೊತ್ತಿದೆ, ದಟ್ ಈಸ್ +2 ಆಕ್ಸಿಡೇಷನ್ ಸ್ಟೇಟ್ ಅಲ್ವಾ. ನಾನು ಆಗಲೇ ಹೇಳಿದೆ, ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತ ಬಂದಾಗ ದಟ್ ಈಸ್ ಗ್ರೂಪ್ 2 ಎಲಿಮೆಂಟ್ಸ್ ನಮಗೇನಾಗುತ್ತೆ +2 ಆಕ್ಸಿಡೇಷನ್ ಸ್ಟೇಟ್ನ ಎಕ್ಸಿಬಿಟ್ ಮಾಡುತ್ತೆ. ಪ್ಲಸ್ ಆಕ್ಸಿಡೇಷನ್ ಆಫ್ ಸಲ್ಫರ್ ನಾವು ಫೈಂಡ್ ಔಟ್ ಮಾಡಬೇಕು. ಲೆಟ್ ಅಸ್ ಅಸ್ಯೂಮ್ ದಟ್ ಆಸ್ X. ಓಕೆನಾ, X ಅಂತ ಕನ್ಸಿಡರ್ ಮಾಡೋಣ. ಪ್ಲಸ್ ವಿ ಹ್ಯಾವ್ 4 ಆಕ್ಸಿಜನ್ ಆಟಮ್. ಸೊ 4 ಇಂಟು ಚಾರ್ಜ್ ಆಫ್ ಆಕ್ಸಿಜನ್ ಈಸ್ -2. ಓಕೆನಾ. ಸೊ ಬರ್ಕೊಳ್ಬೇಕಾದ್ರೆ ಕೇರ್ಫುಲ್ಲಾಗಿ ಬರ್ಕೊಳ್ಳಿ. ಇಲ್ಲಿ ನಮಗೆ ಫಸ್ಟು ನಂಬರ್ ಆಫ್ ಆಟಮ್ಸ್ ಬರ್ಕೊಬೇಕು, ಅದಾದಮೇಲೆ ನಮಗೆ ಅದರದ್ದು ಚಾರ್ಜ್ ಬರ್ಕೊಬೇಕು. ಈಗ ಮೆಗ್ನೀಷಿಯಮ್ ಒಂದೇ ಇದೆ, ಸೊ ಏನೂ ಬರ್ದಿಲ್ಲ, +2 ಅಂತ ಬರ್ದಿದ್ದೀನಿ. ಎಕ್ಸ್ ಸಲ್ಫರ್ ನಮಗೆ ಒಂದೇ ಇದೆ, ಸೊ X ಅಂತ ಕನ್ಸಿಡರ್ ಮಾಡಿದ್ದೀನಿ. ವೆರಾಸ್ ನಿಮಗೆ ಆಕ್ಸಿಜನ್ 4 ಇದೆ ಮತ್ತು ಅದರ ಚಾರ್ಜ್ ಬಂದು -2 ಇದೆ. ದಟ್ ವಿಲ್ ಬಿ ಈಕ್ವಲ್ ಟು 0. ಲಾಸ್ಟ್ ಪಾಯಿಂಟಲ್ಲಿ ನಾನು ಆಗಲೇ ಹೇಳಿದೆ, ದ ಆಲ್ಜಿಬ್ರೈಕ್ ಸಮ್ ಆಫ್ ಆಲ್ ದಿ ಆಕ್ಸಿಡೇಷನ್ ಸ್ಟೇಟ್ಸ್ ಆಫ್ ಆಲ್ ದಿ ಎಲಿಮೆಂಟ್ಸ್ ಇನ್ ಅ ಗಿವನ್ ಕಾಂಪೌಂಡ್ ಮಸ್ಟ್ ಬಿ ಈಕ್ವಲ್ ಟು 0. ನಾವು ಯು ಸಾಲ್ವ್ ಫಾರ್ X ಅಷ್ಟೇ. +2 + X plus into minus, 4 2s are 8 is equal to 0. So X is equal to 8 minus 2, X is equal to 6, I mean +6. So the oxidation number of sulfur in magnesium sulfate is +6. ಓಕೆನಾ. ಸೊ ಈ ರೀತಿ ನಾವು ಸಾಲ್ವ್ ಮಾಡಬೇಕು. ನಮಗೆ ಯಾವುದು ಅನ್ನೋನ್ ಗೊತ್ತಿಲ್ಲ, ಅದನ್ನು X ಅಂತ ಕನ್ಸಿಡರ್ ಮಾಡ್ತೀವಿ. ಅದಾದಮೇಲೆ Xನ ಸಾಲ್ವ್ ಮಾಡಿದಾಗ ವಿ ಆರ್ ಗೋಯಿಂಗ್ ಟು ಗೆಟ್ ದಿ ಆಕ್ಸಿಡೇಷನ್ ನಂಬರ್. ನೆಕ್ಸ್ಟ್ ಒನ್, ಸಲ್ಫರ್ ಇನ್ H2SO4. ಓಕೆನಾ, ಸಲ್ಫರ್ ಇನ್ H2SO4. So let us assume the oxidation state of sulfur as X. So next, first we have hydrogen. We have 2 atoms. First number of atoms ಬರ್ಕೋತೀರಾ, into hydrogen charge ಎಷ್ಟು +1 plus S ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು. ಸೊ X ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಒಂದೇ ಆಟಮ್ ಇರೋದ್ರಿಂದ ಡೈರೆಕ್ಟಾಗಿ X ಬರ್ದೆ. ಇನ್ ಕೇಸ್ 2 ಇದ್ದಾಗ 2X ಅಂತ ಬರ್ಕೋಬೇಕಾಗುತ್ತೆ. ನೆಕ್ಸ್ಟ್ ಆಕ್ಸಿಜನ್ ವಿ ಹ್ಯಾವ್ 4, ಚಾರ್ಜ್ -2 is equal to 0. ಓಕೆನಾ. ಸೊ ನೆಕ್ಸ್ಟ್ 2 plus X minus 4 2s are 8 is equal to 0. So X is equal to 8 minus 2, X is equal to 6. Okay na? So oxidation number of sulfur equals +6. Understood? Similarly, manganese in KMnO4, ಪೊಟ್ಯಾಷಿಯಮ್ ಪರ್ಮ್ಯಾಂಗನೇಟಲ್ಲಿ ಮ್ಯಾಂಗನೀಸ್ ವ್ಯಾಲ್ಯೂ ಎಷ್ಟು ಅಂತ ಹೇಳಿ ಫೈಂಡ್ ಔಟ್ ಮಾಡಬೇಕು. ಸೊ ವಿ ಹ್ಯಾವ್ ಫಸ್ಟ್ ಕಾಂಪೌಂಡ್ ದಟ್ ಈಸ್ ಪೊಟ್ಯಾಷಿಯಮ್ ಓನ್ಲಿ 1. ಸೊ ದ ಚಾರ್ಜ್ ಆಫ್ ಪೊಟ್ಯಾಷಿಯಮ್ +1. ವೈ +1? ಬಿಕಾಸ್ ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ಆಲ್ ದಿ ಆಲ್ಕಲಿ ಮೆಟಲ್ಸ್ +1 ಇರ್ತದೆ. ಓಕೆನಾ. ನೆಕ್ಸ್ಟು ವಿ ಹ್ಯಾವ್ ಟು ಫೈಂಡ್ ಔಟ್ Mn. ಸೊ X plus 4 into -2, that is equal to 0. So 1 plus X minus 8 equal to 0. So X is equal to 8 minus 1, X is equal to 7 plus 7. Okay na? So manganese is having +7 oxidation state. Okay na? So ee riti solve ಮಾಡಬೇಕು. Next you have phosphorus in P4O10. ಓಕೆನಾ, ಫಾಸ್ಫರಸ್ ಇನ್ P4O10. ಸೊ ಇಲ್ಲಿ ಬಂದಾಗ ಏನಾಗುತ್ತೆ, ಯು ಹ್ಯಾವ್ ಟು ಫೈಂಡ್ ಔಟ್ ದಿ ಆಕ್ಸಿಡೇಷನ್ ಸ್ಟೇಟ್ ಆಫ್ ಫಾಸ್ಫರಸ್. ಸೊ ಫಾಸ್ಫರಸ್ ಅಂತ ಬಂದ ತಕ್ಷಣ ಅಗೈನ್ ವಿ ಹ್ಯಾವ್ 4 ಆಟಮ್ಸ್ ಇಂಟು X. ಆಯಿತಾ. ಈಗ ನಮಗೆ ಎಷ್ಟು ಆಟಮ್ಸ್ ಇದೆ, 4. ಫಸ್ಟ್ ನಂಬರ್ ಆಫ್ ಆಟಮ್ಸ್ ಬರ್ಕೋತೀವಿ, ಅದಾದಮೇಲೆ ಅದ್ರ ಚಾರ್ಜ್ ನಾವು ಅದೇ ಫೈಂಡ್ ಔಟ್ ಮಾಡಬೇಕು. ಪ್ಲಸ್
10 into minus 2 equal to 0. Okay na? So 4x minus 10 twos are 20 is equal to 0. So 4x is equal to 20. X is equal to 20 divided by 4. So 5s are 4 5s are 20, right? So phosphorus is having plus 5 oxidation state. Okay na? So see here students, here the sign also important, positive negative ಏನಿರುತ್ತೆ ಅದನ್ನು ನಾವು ಮೆನ್ಷನ್ ಮಾಡಲೇಬೇಕಾಗುತ್ತೆ. Okay na? Similarly, one more example, that is chlorine in HClO4. Okay na? HClO4 ನಲ್ಲಿ chlorine find out ಮಾಡಬೇಕು. Firstly, we have hydrogen 1 atom, so charge is plus 1 plus chlorine x ಅಂತ ಕನ್ಸಿಡರ್ ಮಾಡ್ತೀವಿ. Next oxygen 4 into minus 2, that is equal to 0. So 1 plus x minus 8 equal to 0. So x is equal to 8 minus 1, x is equal to 7. So plus 7. So chlorine oxidation state is plus 7. Next example, sulfur in SF6. Okay na? Sulfur hexafluoride ಅಲ್ಲಿ sulfur find out ಮಾಡಬೇಕು. Again sulfur we have to find out x plus 6 atoms ಇದೆ, 6 into charge of fluorine minus 1, that is equal to 0. So x minus 6 is equal to 0, x is equal to plus 6. So sulfur oxidation state is plus 6. Okay na? Next I told you no, for particularly ions, ionic form iddaga, for example CO3 2 minus. Okay na? So here we have to calculate for carbon oxidation state ಎಷ್ಟು ಅಂತ ಹೇಳಿ, I mean carbon in CO3 2 minus. So same method, that is carbon x ಅಂತ ಕನ್ಸಿಡರ್ ಮಾಡ್ತೀವಿ. Oxygen we have 3 atom, charge minus 2 is equal to 0 ಬರಿಬಾರ್ದು, instead we have to write minus 2 because ಇಲ್ಲಿ ನಮಗೆ ionic form ಇದೆ ಅಲ್ವಾ. So ionic form ಇದ್ದಾಗ that sum must be equal to its state. ಓಕೆನಾ? ಅದ್ರದ್ದು ಏನು ಅಯಾನ್ಸ್ ಇದೆ, ನಂಬರ್ ಆಫ್ ಅಯಾನ್ಸ್ ಅದಕ್ಕೆ ಈಕ್ವಲ್ ಆಗಿರುತ್ತೆ. ಸೊ ಎಕ್ಸ್ ಮೈನಸ್ 3 2s are 6 is equal to minus 2. So x is equal to minus 2 plus 6. X is equal to 6 minus 2, that is 4. Plus 4 is the oxidation state of carbon. Okay na? Similarly, you solve for sulfate ion, SO4 2 minus. Okay na? I mean sulfur in SO4 2 minus. So again sulfur anta bandaga x anta consider ಮಾಡ್ತೀವಿ, plus oxygen ಎಷ್ಟಿದೆ 4 ಇದೆ, 4 into minus 2 is equal to minus 2. Again ನಾವಿಲ್ಲಿ 0 ಬರ್ಕೋಬಾರ್ದು, instead we have to write the charge of that ion, that is minus 2. So x minus 6 is equal to minus 2. So x is equal to minus 2 plus 6. So x is equal to plus 4. Okay na? So sulfur oxidation state is plus 4. Understood? So this is how we are going to calculate the oxidation state of that particular element in a given compound. ಓಕೆನಾ? ಸೊ ಕಾಂಪೌಂಡ್ ಅಂತ ಕನ್ಸಿಡರ್ ಮಾಡಿದಾಗ ನಮಗೆ ಸಮ್ ಮಸ್ಟ್ ಬಿ ಈಕ್ವಲ್ ಟು 0, ವರಾಸ್ ನಿಮಗೆ ಅಯಾನಿಕ್ ಫಾರ್ಮ್ ಇದ್ದಾಗ ಸಮ್ ಮಸ್ಟ್ ಬಿ ಈಕ್ವಲ್ ಟು ಇಟ್ಸ್ ಚಾರ್ಜ್. ಓಕೆನಾ? ಸೊ ಇದನ್ನು ಯೂಸ್ ಮಾಡಿಕೊಂಡು ನೆಕ್ಸ್ಟು ನಿಮಗೆ ಬ್ಯಾಲೆನ್ಸಿಂಗ್ ರೆಡಾಕ್ಸ್ ರಿಯಾಕ್ಷನ್ ಇದೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಬ್ಯಾಲೆನ್ಸಿಂಗ್ ತೊಗೊಳ್ತೀನಿ. ದೇರ್ ಯು ಆರ್ ಹ್ಯಾವಿಂಗ್ 2 types ಆಫ್ ಬ್ಯಾಲೆನ್ಸಿಂಗ್. ಸೊ ಅದರಲ್ಲಿ ನೀವು ಫೈಂಡ್ ಔಟ್ ಮಾಡಬೇಕಾಗ್ತದೆ. ಓಕೆನಾ? ಸೊ ಆಕ್ಸಿಡೇಷನ್ ಸ್ಟೇಟ್ ಎಲ್ಲ ಎಲಿಮೆಂಟ್ಸ್ದು ಗೊತ್ತಿರಬೇಕು. ಬೈ ಚಾನ್ಸ್ ಗೊತ್ತಿಲ್ಲ ಅಂದರೆ ಈ ಮೆಥಡಲ್ಲಿ ಮಾಡ್ಕೋಬೇಕು. ಆ್ಯಕ್ಚುಲಿ ಫಸ್ಟ್ ಸ್ಟೆಪ್ ಇರೋದನ್ನೇ ನಾವು ಆಕ್ಸಿಡೇಷನ್ ಸ್ಟೇಟ್ನ ಫೈಂಡ್ ಔಟ್ ಮಾಡಬೇಕಾಗಿರೋದು.